ಮತ್ತು ನಮ್ಮ ಜೊತೆಗೆ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಹೊನ್ನಾಳಿಯ ಓರಿ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ರೇಣುಕಾಚಾರ್ಯ ಅವರಿದ್ದಾರೆ. ಅವರೊಟ್ಟಿಗೆ ಪ್ರಸಕ್ತ ರಾಜ್ಯದ ರಾಜಕಾರಣದ ಕುರಿತು ಒಂದೆರಡು ಮಾತುಗಳನ್ನ ಮಾತಾಡೋಣ. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ. ಸರ್, ಮೊದಲನೇದಾಗಿ ಇಡೀ ದೇಶ ತಿರುಗಿ ನೋಡುವಂತ ಒಂದು ಕೆಲಸವನ್ನ ನೀವು ಹೊನ್ನಾಳಿ ಕ್ಷೇತ್ರದಲ್ಲಿ ಮಾಡಿದ್ರಿ. ಕೋವಿಡ್ ಸಂದರ್ಭದಲ್ಲೂ ಕೂಡ ಇಡೀ ದೇಶದ ಯಾರೊಬ್ರು ಮಾಡದೇ ಇರ್ತಕ್ಕಂಥ ಕೆಲಸ ಮಾಡಿದ್ರಿ. ಇಡೀ ದೇಶ ನಿಮ್ಮ ಕಡೆ ತಿರುಗಿ ನೋಡ್ತಾ ಇತ್ತು. ಆದ್ರೂ ಕಳೆದ ಚುನಾವಣೆಯಲ್ಲಿ ನಿಮ್ಮ ಸೋಲಿಗೆ ಕಾರಣ ಏನು? ನಾನು ಮಾಡಿದೆ ಅನ್ನೋದಕ್ಕಿಂತ ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕಿನ ಜನತೆ ನನ್ನನ್ನು 3 ಬಾರಿ ಶಾಸಕರು ಮಾಡಿದ್ದಾರೆ. 2 ಬಾರಿ ಸೋತರು, ಬಹಳ ಗೌರವದಿಂದ ಸೋತಿದ್ದೀನಿ. ಸೋಲಿಗೆ 108 ಕಾರಣ ಇರುತ್ತೆ. ಒಂದ್ಸರಿ PM ಆದ್ಮೇಲೆ ಒಂದ್ಸರಿ ಏನು ಅಂತ್ಯಕ್ರಿಯೆ ಮಾಡಿ ಮತ್ತೆ ಅದನ್ನ ಓಪನ್ ಮಾಡಬಾರ್ದು. ಹಾಗಾಗಿ ಸೋಲಿನ ಬಗ್ಗೆ ನಾನು ವಿಮರ್ಶೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ಎಲ್ಲ ಒಂದು ಕಡೆ ನಮ್ಮ ದೌರ್ಬಲ್ಯಗಳು ಇರುತ್ತೆ, ನಮ್ಮ ಸರ್ಕಾರ ತಪ್ಪುಗಳು, ಅದು ಕಾಂಗ್ರೆಸ್ಸಿನ ಬಿಟ್ಟಿ ಭರವಸೆಗಳು, ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದರು. ಕೋವಿಡ್ನಲ್ಲಿ ರೇಣುಕಾಚಾರ್ಯ ಅಂತ ನಾನು ಬಂದಿಯೂ ಕರ್ಸಲ್ಲ. ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕು ಜನ ನಾನು ಆಯ್ಕೆ ಮಾಡಿದ್ದು. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ, ಮಾಡಲೇಬೇಕಾಯ್ತು ನನ್ನ ಕರ್ತವ್ಯ. ಈಗ ನನಗೆ ಮಾತ್ರ ಕುಟುಂಬ, ಹೆಂಡತಿ, ಮಕ್ಕಳು, ಜನರು, ಅದು ನನ್ನ ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕಿನ ನನ್ನ ಮತಕ್ಷೇತ್ರ ನನ್ನ ಕುಟುಂಬ ಇದ್ದಂತೆ. ಹಾಗಾಗಿ ಜನರ ಸಂಕಷ್ಟದಲ್ಲಿ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೀನಿ. ಎಲ್ಲೋ ಒಂದ್ ಕಡೆ ಸೋಲು ಸಹಜ. ಈಗ ಅನೇಕ ತಪ್ಪುಗಳು ಅಂತ ಹೇಳಿ ಸರ್ಕಾರ ಅಧಿಕಾರ ಇದ್ದಾಗ ನಮ್ಮಲ್ಲಿ ಕೆಲವು ಬಹಳ ದೊಡ್ಡ ತಪ್ಪುಗಳು. ಈಗ CM ಅಂತ ಅಭಿಯಾನ ಮಾಡಿದ್ರು ಕಾಂಗ್ರೆಸ್ನವರು. ಅದನ್ನ ನಮ್ಮ ಅಂದಿನ ನಾವು ಆಡಳಿತ ಪಕ್ಷ ಸಚಿವರು ಡಿಫೆಂಡ್ ಮಾಡ್ಕೊಳ್ಳಿಲ್ಲ. 40%. ಇವತ್ತು ಕಾಂಗ್ರೆಸ್ 60%. ಆ 40% ಇದು ಒಂದು ಹಾಸ್ಯಾಸ್ಪದ. ಪ್ಲಾಂಟ್ ಮಾಡಿಸಿದ್ರು. 18% GST ಇದೆ, 18% ಟ್ಯಾಕ್ಸ್ ಇದೆ, ಇವೆಲ್ಲವೂ ಇದೆ. ಇದನ್ನ ಚೆನ್ನಾಗಿ ವೈಭವೀಕರಿಸಿದ್ರು. ಆದರೆ ಸಚಿವರುಗಳು ಯಾರು ಅವ್ರ ಕರ್ತವ್ಯ ಮಾಡಬೇಕಾಯ್ತು ಅಲ್ಲಿ ವಿಫಲರಾದರು. ನಾನು ಭಾಳಷ್ಟು ಡಿಫೆಂಡ್ ಮಾಡ್ತಾಯಿದ್ದೆ. ಮತ್ತು ಅವರ ಸುಳ್ಳಿನ ಭರವಸೆಗಳು. ಒಂದು ಕಡೆ ಗೃಹಲಕ್ಷ್ಮಿ ಅಂತ ಲಾಂಚ್ ಮಾಡಿಸಿದ್ರು, ಇನ್ನೊಂದು ಕಡೆ ಗೃಹ ಜ್ಯೋತಿ ಅಂತ ಮಾಡಿಸಿದ್ರು, ಇನ್ನೊಂದು ಕಡೆ ಯುವ ನಿಧಿ ಅಂತ ಮಾಡಿಸಿದ್ರು. ಪಂಚಭರವಸೆಗಳು ಎಲ್ಲ ಫೇಕ್ ಭರವಸೆಗಳು ಭರವಸೆಯಾಗಿ ಉಳಿದಿವೆ. ನಮ್ಮ ಅಧಿಕಾರದಲ್ಲಿ ಸುಮಾರು 56,000 ಕೋಟಿ ಫಂಡಿಂಗ್ ಬಿಟ್ಟಿದ್ದೀವಿ. ನಾವು ಭಾಳಷ್ಟು ಹೇಳಿದ್ವಿ ಮುಖ್ಯಮಂತ್ರಿಗಳಿಗೆ, ಇದನ್ನು ಕ್ಷೇತ್ರ ಅಭಿವೃದ್ಧಿ ಕೊಡ್ರಿ, ಬಿಡುಗಡೆ ಮಾಡಲಿಲ್ಲ. ಅದನ್ನು ಬಂದಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಿಟ್ಟಿ ಭರವಸೆಗಳಿಗೆ ಮಾಡಿದ್ರು. ಅಭಿವೃದ್ಧಿ ಇಲ್ಲ, ಯುವ ನಿಧಿ ಅಂತ ಸಿಕ್ಕೇ ಇಲ್ಲ, ಗೃಹಲಕ್ಷ್ಮಿ ಅಂತ ಸಿಕ್ಕೇ ಇಲ್ಲ. ಸರ್ಕಾರ ಟೋಟಲಿ ಐಸಿವಾಗಿದೆ, ಟೇಕಪ್ ಆಗಿಲ್ಲ, ಸತ್ತೋಗಿದೆ ಸರ್ಕಾರ, ಬದುಕಿಲ್ಲ. ರೈತರ ರಸಗೊಬ್ಬರ, ಯೂರಿಯಾ ಗೊಬ್ಬರ ಪರದಾಡ್ತಾ ಇದ್ದಾರೆ. ನಮ್ಮ ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ನಮ್ಮ ಜಿಲ್ಲೆಯ ರೈತರಿಗೆ ಅನ್ಯಾಯ ಮಾಡಿದ್ರು. ನಾವು ಕುಡಿಯೋ ನೀರಿಗೆ ವಿರೋಧ ಇಲ್ಲ, ಆದರೆ ನಮ್ಮ ಹಕ್ಕು, ನಮ್ಮ ನೀರನ್ನು 7 TMC ರಿಸರ್ವ್ ಇತ್ತು, ಅಲ್ಲಿ ಕೊಡಲಿ, ನಾಲೆ ಸೀಳಿದ್ರು. ಎಲ್ಲವೂ ಸಾಕಷ್ಟು ಈ ಸರ್ಕಾರ ಲೋಪದೋಷಗಳಿದೆ. ಈ ವಿರುದ್ಧ ಸಂಘಟಿತ ಹೋರಾಟ ಮಾಡ್ತೀವಿ. ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೆವು. ಸರ್, ಎಲ್ಲೋ ಒಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರು ಕೊನೆಯ ಸಂದರ್ಭದಲ್ಲಿ ಒಳ ಮೀಸಲಾತಿ ವಿಚಾರಕ್ಕೆ ತಗೊಂಡಂತ ಒಂದು ನಿರ್ಧಾರ ನಿಮ್ ಸೋಲಿಗೆ ಪ್ರಮುಖ ಕಾರಣ ಅಂತ ಕೇಳ್ಬರ್ತಾರೆ. ಕೇವಲ ರೇಣುಕಾಚಾರ್ಯ ಒಬ್ಬ ಸೋಲಲ್ಲ, ಬಹಳಷ್ಟು ಕ್ಷೇತ್ರಗಳಲ್ಲಿ. ಒಂದು ಒಳ ಮೀಸಲಾತಿ, ಇದು ಒಂದು ಜೇನು ಹುಟ್ಟಿದ್ದ ಕೈ ಹಾಕಬೇಕಾಗಿತ್ತು. 2 ವರ್ಷ ಮುಂಚೆ ಕೈ ಹಾಕಬೇಕಾಗಿತ್ತು. ಲೆಫ್ಟು ರೈಟು ಅವ್ರಿಗೆ ಕೊಡ್ತಕ್ಕಂಥ ಇವರೇ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಮನವರಿಕೆ ಮಾಡಬೇಕಾಯ್ತು. ಬೋವಿ ಬಂಜಾರ ಸಮುದಾಯಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾಯ್ತು. ಏನು ಎಲ್ಲ ಒಳಪಂಗಡು SC ಒಳಗೆ ಒಳಪಂಗಡಗಳು ಬರ್ತವೆ. ಆ ಒಳಪಂಗಡಗಳ ಸಮುದಾಯದ ಮುಖಂಡರುಗಳು, ಮಠಾಧೀಶರು, ಅವನ್ನೆಲ್ಲ ಚರ್ಚೆ ಮಾಡಬೇಕಾಯ್ತು. ಚುನಾಯಿತ ಪ್ರತಿಗಳು ಚರ್ಚೆ ಮಾಡಬೇಕಾಗಿತ್ತು. ಇವರೇನು ಮಾಡೋ ಸಡನ್ ಜೇನುಗೂಡಿಗೆ ಕೈ ಹಾಕಿದ್ರು. ಆ ಜೇನುಗೂಡಿಗೆ ಕೈ ಹಾಕಿದ್ದು
ನಮ್ಮಂತರಿಗೆ ಭಾಳಷ್ಟು, ಯಾಕಂದರೆ ಕೋವಿಡ್ನಲ್ಲಿ ಕೆಲಸ ಮಾಡಿದ್ವಿ, ಕ್ಷೇತ್ರ ಅಭಿವೃದ್ಧಿ ಮಾಡಿದ್ವಿ ಭಾಳಷ್ಟು. ಈಗ ಹಿಂದೆ ಅಟಲ್ಜಿಯವರು ಸೋತಾಗ ಅಟಲ್ಜಿಗೆ ಏನು ನೋವಾಗಿಲ್ಲ, ದೇಶಕ್ಕೆ ಅಭಿವೃದ್ಧಿಗೆ ಹಿನ್ನಡೆ ಆಯಿತು. ನಾನು ಸೋತಾಗ 2 ಸಲ ಕಣ್ಣೀರು ಹಾಕಿದ್ದೀನಿ, ಇಲ್ಲ ಅಂತ ನಾನೇನು ರಾಜಕೀಯ ಸನ್ಯಾಸಿ ಅಲ್ಲ, ನಾನೇನು ಭಾಳ ದೊಡ್ಡದಿರಲ್ಲ. ಸೋತಾಗ 2 ಸಲ ಕಣ್ಣೀರು ಹಾಕಿದೆ. ಆದರೆ ಕ್ಷೇತ್ರದ ಅಭಿವೃದ್ಧಿಗೆ ಹಿನ್ನಡೆ ಆಯಿತು. ಇವತ್ತು ಜನ ಶಾಪ ಆಗ್ತಾರೆ, ಈ ಸರ್ಕಾರದ ವೈಫಲ್ಯ, ಗುಂಡಿ ಮುಚ್ಚಿಲ್ಲ, ರಸ್ತೆಗಳು ಹದಗೆಟ್ಟಿದೆ, ಓಡಾಡಿಲ್ಲ, ಗರ್ಭಿಣಿ ಹೆಣ್ಮಕ್ಳಂತ ಕರ್ಕೊಂಡು ಹೋಗಿಲ್ಲ, ಕೆಟ್ಟ ವ್ಯವಸ್ಥೆ ಇದೆ. ಒಂದು ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ, ಕಾಂಗ್ರೆಸ್ಸು ಅಧಿಕಾರಿ ದುರುಪಯೋಗ ಮಾಡ್ಕೊಂಡ್ರು, ಎಲ್ಲವೂ ಜನ ಮುಂದೆ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಸರ್, ಇನ್ನೊಂದು ನೇರವಾದ ಪ್ರಶ್ನೆ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗೆ ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾರಣ ಅಂತ ಆಪಾದನೆಗಳು ನಿಮ್ಮ ಮೇಲಿದ್ದಾವೆ. ಮೊನ್ನೆ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಬಸವರಾಜ್ ಕೂಡ ಇದನ್ನೇ ಹೇಳಿದ್ರು. ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ನೋಡಿ, ಚನ್ನಗಿರಿ ಶಾಸಕರು ಈಗಾಗಲೇ ಅದ್ರ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು, ಅಷ್ಟೇ ಹೇಳಿದರು. ಯಾವುದೋ ಆವೇಶದಲ್ಲಿ ಹುಮ್ಮಸ್ಸಲ್ಲಿ ಹೇಳಿದ್ರು. ಆದರೂ ಅವ್ರ ಹೇಳಿಕೆ ನೀವು ಪಡಿತಾರೆ, ನಮ್ಮ ಗುರುಗಳು ಅಂತ ಅವರೇ ಒಪ್ಕೊಂಡಿದ್ದಾರೆ. ನಾನು ಹೇಳೋದು, ಅವರೇ ಅಲ್ಲಿಗೆ ವಾಪಸ್ ತಗೊಂಡ್ರೆ ಮತ್ತೆ ಅದು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ನಿಮ್ಮ ಅವ್ರ ನಡುವೆ ಏನಾದರೂ ಸಂಧಾನ ಆಯ್ತಾ ಸರ್? ಯಾವ ಸಂಧಾನ ಇಲ್ಲಿ ಅವ್ರನ್ನೇ ಕೇಳ್ರಿ. ಅವ್ರ ಬಾಯಿಂದ ಬಂದಾದ್ಮೇಲೆ ನಾನು ಮೀಡಿಯಾದಲ್ಲಿ ಕೇಳಿದ್ರೆ, ನಾನು ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಸತ್ಯಮೇವ ಜಯತೆ. ಈಗ ಅಡ್ಜಸ್ಟ್ಮೆಂಟ್ ಇದ್ರೆ ತಾನೆ. ಈಗ ನಾನು ಹೇಳಿದೆ, ನನ್ನ ಸೋಲಿಗೆ ಹಂಗೆ ನಾವೆಲ್ಲ ಭಾಳ ಸೋತೀವಿ, ಯಾರು ಕಾರಣ? ಇದು ಕಾರ್ಯಕರ್ತರ ಮುಖಂಡರ ಮೇಲೆ ಆಗ್ತದೆ. ಸೋಲಿನ ಒಪ್ಕೊಳ್ಳೇಬೇಕು. ಎಲ್ಲ ಒಂದು ಕಡೆ ಸ್ವಯಂಕೃತ ಅಪರಾಧ, ತಪ್ಪುಗಳು. ಈಗ 2 ಬೆರಳಿಗೆ ಮುಂದ್ಗಡೆ ಇರೋ ತೋರಿಸಿ, 3 ಬೆರಳು ನನ್ನ ಕಡೆ ತೋರಿಸಿತ್ತು. ಸೋಲಿಗೆ ಜನಾದೇಶನ ಒಪ್ಕೊಳ್ಳೇಬೇಕು, ಯಾರೂ ಕಾರಣ ಅಲ್ಲ. ಅವರ ಏನು ಕ್ಷೇತ್ರದಲ್ಲಿ ಜನರ ಜೊತೆ ಅಟ್ಯಾಚ್ಮೆಂಟು, ಬಂದರಿಗೆಲ್ಲ ನೀವು ಓಟ್ ಬೇಡ, ಅದು ನಾನು ಅವ್ನು ಟೀಕೆ ಮಾಡೋಕ್ಕೆ ಇಚ್ಛೆ ಪಡೋದು. ನಾವೆಲ್ಲ ಅವ್ರನ್ನ ಭಾಳ ಹಿರಿಯರಂತ ಗೌರವಿಸ್ತಿದ್ವಿ, ಪ್ರೀತಿ ಮಾಡ್ತಿದ್ವಿ. ಅವರು ಹಿಂಗೆ ಇರ್ಬೇಕು. ಅವ್ರಿಗೆ ನಮ್ಮ ಸ್ಟೋನ್ಗಳು, ಫೌಂಡೇಶನ್ ಸ್ಟೋನ್ ಕಲ್ಲು ಬೋಲ್ಡ್ ಆಗಿರ್ಬೇಕು, ಗೋಲ್ಡ್ ಲೆಟ್ರಿಗೆ ಇರಬೇಕು, ಫ್ಲೆಕ್ಸ್ಗಳು ದೊಡ್ಡ ಫೋಟೋ ಹಾಕ್ಬೇಕು, ಅಷ್ಟು ನಾವು ಅವ್ರನ್ನ ವೈಭವೀಕರಿಸ್ತಿದ್ವಿ. ನಮ್ಮನ್ನೆಲ್ಲ ಜೊತೆ ಕರ್ಕೊಂಡು ಹೋಗ್ಬೇಕಾಯ್ತು. ಇರಲಿ, ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡೋಲ್ಲ. ಸೋಲಿ ನಾವ್ಯಾರು ಕಾರಣ ಅಲ್ಲ, ಸ್ವಯಂಕೃತ ಅಪರಾಧ. ಈಗ ನಾನು ಸೋತಿದ್ದೀನಿ, ನಾನು ಸೋತಿಗೆ ಯಾರ ಕಾರ್ಯಕರ್ತರ ಮೇಲೆ ಹಾಕಿದ್ದೆ? ಎಲ್ಲ ಕಾರ್ಯಕರ್ತರಿಗೆ ಸಭೆ ಒಟ್ಟಾಗಿ ಹೋಗೋಣ ಅಂತ ಹೇಳಿದ್ವಿ. ಸೋತ ಮೇಲೂ ನಮ್ಮನ್ನೆಲ್ಲ ವಿಶ್ವಾಸ ತಗೊಂಡು ಹೋಗ್ಬೇಕಾಯ್ತು. ಅನಗತ್ಯವಾಗಿ ಟೀಕೆ ಮಾಡ್ತಾರೆ. ಯಡಿಯೂರಪ್ಪ, ವಿಜೇಂದ್ರ, ನಾನು ಭಗವಂತ ಸಾಕ್ಷಿ, ಯಡಿಯೂರಪ್ಪನವರು ವಿಜೇಂದ್ರ ಕೈ ಮುಗಿ ಕೇಳ್ತಿದ್ರು, ನಮಗೆ ಗೆಲ್ಲಿಸ್ಬೇಕು, ಕೆಲಸ ಮಾಡಿದ್ವಿ ಅಂತ ಹೇಳಿದ್ರು. ಒಂದು ಹಂತದವರೆಗೆ ನಾವು ಟಿಕೆಟ್ ನಾವು ಪ್ರಯತ್ನ ಮಾಡಿದ್ವಿ. ಡಾಕ್ಟರ್ ರವಿ ಕೊರಿನ ಅವರಿಗೂ ಎಲ್ಲ ಸೇರಿ ಪ್ರಯತ್ನ ಮಾಡಿದ್ವಿ. ನಾವು ಸೋತಂಥ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆ ಮುಖಂಡರು, ಕಾರ್ಯಕರ್ತರು ಬಂದು ಸ್ಪರ್ಧೆ ಮಾಡಬೇಕಂತೇಳಿ ನಾನು ಸ್ಪರ್ಧೆ ಮಾಡೋದು. ಹಿರಿಯದರೆ ಇದೊಂದು ಸರಿ ಚುನಾವಣೆ ಸ್ಪರ್ಧೆ ಮಾಡಲಿ ಅಂತೇಳಿ ಮಾಧ್ಯಮದಲ್ಲಿ ಕೇಳಿದಾಗಲೂ ಹೇಳಿದೆ. ಮಾಧ್ಯಮದಲ್ಲ, ಅವರು ಸ್ಪರ್ಧೆ ಮಾಡಲ್ಲ ಅಂತ ಅವ್ರಿಗೆ ಹೇಳಿಕೆ ಕೊಡೋದ್ರಂದ್ರು. ಅವ್ರು ಸ್ಪರ್ಧೆ ಮಾಡಲ್ಲ ಅಂದರೆ ಪಕ್ಷ ನಿರ್ಣಯ ಮಾಡುತ್ತೆ, ಅವಕಾಶ ಕೊಟ್ಟರೆ ನಾನು ಅಂತಿದ್ದೆ. ನಾನೇ ನಿಂದೇ ನಿಂತಿ ಅಂತ ಬಯಲಿಲ್ಲ. ಯಾವ ನಮ್ಮ ಬಗ್ಗೆ ಅಗರ್ವ ಮಾತಾಡಿದ್ರು, ಹೊನ್ನಾಳಿ ನನ್ನ ಸಮಾಜ ಇದೆ ಅಂದರು. ಜಾತ್ಯತೀತವು ನನ್ನ ಜೊತೆಗೆ ಎಲ್ಲ ಸಮಾಜ ಇರೋದ್ರೆ, ಹಂಗಾಗಿ ಶಾಂತಗೌಡ ಸಂಬಂಧ ಅಂತ ಯಾರೋ ಹೋದ್ರೆ ನನ್ನ ಬಿಟ್ಟು ಹೋದ್ರೆ 5 ಚುನಾವಣೆಯಲ್ಲಿ ನನ್ನ ಜೊತೆ ಗಟ್ಟಿ ಆಗಿದ್ದಾರೆ. ಇವರು ಅನಗತ್ಯವಾಗಿ ಸಮಾಜ ಅಂತ ಹೇಳಿದ್ರೆ ಅವು ನಮಗೆ ಸ್ವಲ್ಪ ನೋವಾಯ್ತು. ಟಿಕೆಟ್ ಕೊಡೋದು ಬೇಡ ಅಂತ ವಿರೋಧ ಮಾಡಿದ್ವಿ. ಆಡಳಿತ ಏನಂತಂದರೆ ಕೆಲಸರಿಗೆ ಜನರಿಗೆಲ್ಲ ಒಂದು ಕಡೆ ಈಗ ಜನ ವಿರೋಧಿ ಅಂತ ಗೊತ್ತಾದ್ಮೇಲೆ ಅದು ಜನರ ಭಾವನೆ ಇಲ್ಲ ಅಂತ ನಾವು ಹೇಳಿದ್ವಿ. ಅದರ ನಾಯಕರು, ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಅವರು ಟಿಕೆಟ್ ಕೊಡೋಕೆ ಪ್ರಾಮಾಣಿಕ ಕೆಲಸ ಮಾಡಿದ್ದಕ್ಕೆ ಇಷ್ಟು 6 ಲಕ್ಷ ಚಿಲ್ಲರೆ ಮತ ಬಂದವೆ. ಕೇವಲ ರೇಣುಕಾಚಾರ್ಯ ಒಬ್ಬರಿಂದಲ್ಲ, ಹಿಂದುತ್ವ, ನರೇಂದ್ರ ಮೋದಿಯವರು, ದೇಶ ಮತ್ತು ಬೂತ್ ಬಿಡದ ಕಾರ್ಯಕರ್ತರು. ಈಗ ಸೋತಾಗ ಸೋಲಿಗೆ ರೇಣುಕಾಚಾರ್ಯ, ರವೀಂದ್ರನಾಥ್, ಮಾಡಲ್ ವಿರೂಪಾಕ್ಷಪ್ಪ, ಮತ್ತೊಬ್ಬರು ಮೂರೊಬ್ಬರು ಕಾರಣ ಅಂತಾರೆ. ಹಂಗೆ ಗೆದ್ದಾಗ ಯಾರು ಕಾರಣ? ಸೋಲಿಗೆ ನಮಗೆ ಅಣೆಪಟ್ಟ ಕಟ್ತಾರೆ. ಹಂಗೆ ಗೆಲುವಿಗೆ ಅಣೆಪಟ್ಟ ಕಟ್ಬೇಕಲ್ಲ. ಕಾರ್ಯಕರ್ತರು ಮತ ಕೊಟ್ಟಿದ್ದಾರೆ, ಅನಗತ್ಯ ಟೀಕೆಗಳು ನಾವು ಯಾರು ಮಾಡಬಾರ್ದು. ಪಕ್ಷದ ಹಿತದೃಷ್ಟಿಯಿಂದ ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ ಬರ್ತವೆ, ಕಾರ್ಯಕರ್ತರ ಚುನಾವಣೆ ಬರ್ತವೆ. ಬರೀ ಲೋಕಸಭೆ, ವಿಧಾನಸಭೆ ಚುನಾವಣೆ ಇಲ್ಲ, ಲೋಕಸಭೆ, ದೇಶಿ ಚುನಾವಣೆ. ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಮಂತ್ರಿ ಅವರಿಗೆ ಆಪರೇಷನ್ ಸಿಂಧೂರ ಯಶಸ್ವಿ ಆಯಿತು. ಪಾಕಿಸ್ತಾನ ಬಗ್ಗು ಉತ್ತರ ಕೊಟ್ಟರು. ಹಾಗಾಗಿ ದೇಶ ಚುನಾವಣೆ ನಾವು ಯಾರೂ ವಿರೋಧ ಮಾಡಿಲ್ಲ. ವಿಧಾನಸಭೆ ಚುನಾವಣೆ ಬಹಳಷ್ಟು ಕಾರಣ ಹುಡ್ತಾವಲ್ಲ. ಇದನ್ನು ಏನೇ ಇದ್ದರು ಮುಂಬರುವ ಲೋಕಲ್ ಬಾಡೀಸ್
ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದು, ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಡೋದು ಅಥವಾ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಸೊಸೈಟಿಗಳು ಚುನಾವಣೆ ಇರ್ತವೆ, ಇದ್ರ ಬಗ್ಗೆ ಗಮನ ಹರಿಸೋದು, ಸರ್ಕಾರ ವಿರುದ್ಧ ಹೋರಾಟ ಮಾಡೋದು, ಬ್ರಹ್ಮಾಂಡ ಭ್ರಷ್ಟಾಚಾರ. ನಾಳೆ 2028ಕ್ಕೆ ಮತ್ತೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದು, ಇದು ನಮ್ಮೆಲ್ಲರ ಗುರಿ ಇದೆ. ಸರ್, ಸರ್ಕಾರ ಎಲ್ಲ ರಂಗದಾಗೂ ವಿಫಲ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಸಾಕಷ್ಟು ಭ್ರಷ್ಟಾಚಾರ ಮಾಡಿದೆ ಅಂತಾನು ಹೇಳ್ತಾ ಇದ್ದೀರಾ. ಆದ್ರೆ ನೀವು ಒಂದು ವಿರೋಧ ಪಕ್ಷವಾಗಿ ಸರ್ಕಾರದ ವಿರುದ್ಧ ಒಂದು ಸಂಘಟನಾತ್ಮಕ ಹೋರಾಟ ಮಾಡ್ತಾ ಇಲ್ಲ ಅನ್ನೋದೊಂದು ದೊಡ್ಡ ಆಪಾದನೆ ನಿಮ್ ಬಿಜೆಪಿ ಅವರ ಮೇಲೆ. ಪ್ರತಿಪಕ್ಷವಾಗಿ ನಾವು ನಮ್ಮ ಕರ್ತವ್ಯವನ್ನ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಕ್ಷೇತ್ರದಲ್ಲಿ ಮಾಡ್ತಾ ಇದ್ವಿ. ಸರ್, ರಸಗೊಬ್ಬರ ಇವತ್ತು ಹೊನ್ನಾಳಿಗೆ ಹೋರಾಟ ಮಾಡಿದ್ವಿ, ಮೊನ್ನೆ ಹೇಳಿಕೆ ಕೊಟ್ಟಿದ್ವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದ್ವಿ, ನಾಳೆ ಮತ್ತೆ ದಾವಣಗೆರೆ ಹೋರಾಟ ಮಾಡ್ತೀವಿ. ಭದ್ರಾ ಬಲದಂಡೆ ನಾಳೆ ಸೀಳಿದಾಗ ನಾವು ಹೋರಾಟ ಮಾಡಿದ್ವಿ. ಚಾಪಕಾಲ ಇರ್ಬೋದು ಅಥವಾ ಭರವಸೆಗಳು ಜನರಿಗೆ ಚಾಪಕಾಲ 25 100 ರೂಪಾಯಿ ಮಾಡಿದ್ದಾರೆ, 120 500 ಮಾಡಿದ್ದಾರೆ, ಇದ್ರ ವಿರುದ್ಧ ಹೋರಾಟ ಮಾಡಿದ್ವಿ. ವಿದ್ಯುತ್ ರೇಟ್ ಜಾಸ್ತಿ ಹೋರಾಟ ಮಾಡಿದ್ವಿ. ಪೆಟ್ರೋಲ್ ಡೀಸೆಲ್ ದರ ಕಳಿಸಿದ್ದೀವಿ. ವಾಲ್ಮೀಕಿ ನಿಗಮ ಹಗರಣದ ಕಳಿಸಿದ್ದೀವಿ. ಮೂಡ ಪಾದಯಾತ್ರೆ ನಾವೆಲ್ಲ ಪಾಲ್ಗೊಂಡಿದ್ದ ಹೊನ್ನಾಳಿ ಮತಕ್ಷೇತ್ರದಿಂದ ಪಾಲ್ಗೊಂಡಿದ್ದೀವಿ. ಹಾಗಾಗಿ ಪ್ರತಿಪಕ್ಷವಾಗಿ ನಾವು ಯಾವುದೇ ರೀತಿ ಹಿಂಸರದಲ್ಲ. ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ಸರ್ಕಾರದ ವೈಫಲ್ಯಗಳನ್ನು ಮನೆಗೆ ಪ್ರತಿ ಜನರ ಮನೆ ಬಾಗಿಲು ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸರ್, ಸದ್ಯಕ್ಕೆ ಬಿಜೆಪಿಗಿರೋ ಭಿನ್ನಮತ ಯಾವಾಗ ಕೊನೆಗೊಳ್ಳುತ್ತೆ? ಇಲ್ಲಿದೆ ಜಗತ್ ಜಾಹೀರಾತು ಆಗಿತ್ತು ಸರ್, ಎಲ್ಲೈತೆ ಅಂತ ಕೇಳಿದ್ರೆ ಹೆಂಗೆ ಹೇಳೋದು? ಭಿನ್ನಮತ ಅಲ್ಲ, ಅದನ್ನೇ ಹೇಳಿದೆ. ಅಭಿಪ್ರಾಯಗಳಲ್ಲಿ ಇದು ಪ್ರಜಾತಂತ್ರ ವ್ಯವಸ್ಥೆ. ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಪಕ್ಷ. ಹಿಂದೆ ಚಿಕ್ಕವರಿಂದ ನಾವು ಸಣ್ಣ ಭಾಳ ಕಾರ್ಯಕರ್ತರ ಸಂಖ್ಯೆ ಕಡಿಮೆ ಇತ್ತು, ಕಾರ್ಯಕರ್ತರು ಜಾಸ್ತಿ ಆಗಿದ್ದಾರೆ, ಮುಖಂಡರುಗಳ ಸಂಖ್ಯೆ ಜಾಸ್ತಿ ಆಗಿದ್ದಾರೆ. ಆದರೆ ಕಾಂಗ್ರೆಸ್ ಮುಖಂಡರ ಪಕ್ಷ, ಬಿಜೆಪಿ ಕಾರ್ಯಕರ್ತರ ಪಕ್ಷ. ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ, ಅವರ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಭಿನ್ನಮತ ಅಲ್ಲ, ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೇ. ಸರ್, ಬಿಜೆಪಿ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ? ಸೀಟ್ ಖಾಲಿ ಇದೆ, ಚರ್ಚೆ ನಡೀತಾ ಇದೆ ಸರ್ ದೊಡ್ಡ ಮಟ್ಟದಾಗೆ. ಚರ್ಚೆಗಳು ಮಾಧ್ಯಮದಲ್ಲಿ ಆಗುತ್ತೆ. ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ, ಅಧ್ಯಕ್ಷ ಆಗೋದ್ರಲ್ಲಿ ಎಲ್ಲ ಹೋರಾಟಗಳು ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಾರೆ, ಪಕ್ಷ ಸಂಘಟನೆ ಮಾಡ್ತಾರೆ. ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಅಥವಾ ವರ್ಗಾವಣೆ ಅಗಲದರೋಡೆ ಇರ್ಬೋದು, ಪ್ರತಿಯೊಂದು ಹಂತದಲ್ಲಿ ಯೂರಿಯಾ ಗೊಬ್ಬರದಲ್ಲಿ ಹೋರಾಟವನ್ನು ಶುರು ಮಾಡಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ರಾಜ್ಯದ ಅಧ್ಯಕ್ಷ ಹೋರಾಟ ಮಾಡ್ತಾರೆ, ಸ್ಥಾನ ಖಾಲಿ ಇಲ್ಲ. ಸರ್, ಇನ್ನೊಂದು ಸುದ್ದಿ ಕೇಳಿ ಬರ್ತಾ ಇದೆ, ಯಡಿಯೂರಪ್ಪನವ್ರನ್ನೂ ಸಮಾಧಾನ ಮಾಡಬೇಕು, ಭಿನ್ನಮತೀಯರನ್ನು ಸಮಾಧಾನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಯಡಿಯೂರಪ್ಪನವರ ಇನ್ನೊಬ್ಬ ಮಗ ಆಗಿರ್ತಕ್ಕಂಥ ರಾಘವೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡ್ತಾರೆ. ಸುಳ್ಳು, ಫೇಕ್ ನ್ಯೂಸ್ ಅದು. ಸದ್ಯ ಈಗ ಅದೇ ಮಾತು ಚಾಲ್ತಿ ಇರೋದು ಸರ್. ಯಾರೋ 4 ಜನ ಸೃಷ್ಟಿ ಮಾಡ್ತಾರೆ ಅಷ್ಟೇ, ಇದನ್ನು ಸುಳ್ಳಿದೆ. ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಮುಂದುವರಿತಾರೆ. ವಿಜೇಂದ್ರ ಅಧ್ಯಕ್ಷರು ಮಾಡಿದ್ವಿ, ಯಡಿಯೂರಪ್ಪನಲ್ಲ, ನಾವ್ಯಾರು ಅಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ಸಂಘ ಪರಿವಾರ ಎಲ್ಲ ಚರ್ಚೆ ಮಾಡಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಬಲಿಷ್ಠ ನಾಯಕತ್ವ ಅಂತ ಯುವಕರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಸರ್, ಮೊನ್ನೆ ನೀವು ಡೆಲ್ಲಿಗೆ ಹೋಗಿದ್ರಲ್ಲ, ಅದ್ರ ಬಗ್ಗೆ ಒಂದು ಆಪಾದನೆ ಬರ್ತಾ ಇದೆ. ರೇಣುಕಾಚಾರ್ಯ ಅವರು ಅವ್ರನ್ನ ಉಚ್ಚಾಟನೆ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಡೆಲ್ಲಿ ಪ್ರವಾಸ ಕೈಗೊಂಡಿದ್ರು. ಅದಕ್ಕೇನೆ ರಾಷ್ಟ್ರೀಯ ಶಿಸ್ತು ಸಮಿತಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಓಂ ಪಾಠಕ್ ಅವರನ್ನ ಭೇಟಿ ಮಾಡಿದ್ರು ಅಂತ. ನೋಡಿ, ದಿಲ್ಲಿಗೆ ನಾವು ಪ್ರಹ್ಲಾದ್ ಜೋಶಿಯವರು ಕರ್ನಾಟಕದ ಏನು ಈ ಒಂದು ಅಭಿಪ್ರಾಯ, ನಮ್ಮ ದಾವಣಗೆರೆ ಜಿಲ್ಲೆ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಬಂದು ಅವರು ಪ್ರಹ್ಲಾದ್ ಜೋಶಿಯವರು, ಸದಾನಂದ ಗೌಡರು, ಕಾರಜೋಳರು, ಕೊನೆಯ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷರು ಬಂದರು, ವಿಜೇಂದ್ರ, ಚರ್ಚೆಗಳಾಗಿತ್ತು. ಅದಾದ ನಂತರ ಜಿಲ್ಲೆಯಲ್ಲಿ ಹುಟ್ಟುಹಬ್ಬ ನೆಪದಲ್ಲಿ ಅವ್ರದ್ದು ಯಡಿಯೂರಪ್ಪನವ್ರನ್ನ ವಿಜೇಂದ್ರ ಅನಗತ್ಯವಾಗಿ ಟೀಕೆ ಮಾಡಿದ್ರು. ಆ ಟೀಕೆ ಮಾಡಿದ್ದೆ ನಾವು ಪ್ರಹ್ಲಾದ್ ಜೋಶಿ ಕರೆ ಮಾಡಿದ್ವಿ, ಸದಾನಂದ ಗೌಡರು, ಗೋವಿಂದ ಕಾರಜೋಳರು ಎಲ್ಲರಿಗೂ ಕರೆ ಮಾಡಿದ್ವಿ. ಸದಾನಂದ ಗೌಡರು ಇವರು ಪ್ರಹ್ಲಾದ್ ಜೋಶಿಯವರು ಡೆಲ್ಲಿ ಸಿಕ್ಕಿಂ ಬರಿ ಅಂತ ಹೋಗಿದ್ದೀವಿ. ಇವ್ರನ್ನ ನಮ್ಮ ಸದಾನಂದ ಗೌಡರು ಭೇಟಿ ಮಾಡಿ ಹೇಳಿದ್ವಿ, ಕಾರಜೋಳರಿಗೆ ಹೇಳಿದ್ವಿ, ಯಡಿಯೂರಪ್ಪನವ್ರು ಭೇಟಿ ಮಾಡಿದ್ವಿ. ನಾವು ಹೋಗಿದ್ದು ಪ್ರಹ್ಲಾದ್ ಜೋಶಿಯವರ ಭೇಟಿ ಮಾಡಿ ದಾವಣಗೆರೆ ಜಿಲ್ಲೆ, ಅದೇ ರಾಜ್ಯದ ಬೇರೆ ಬೇರೆ ವಿಷಯ ಪ್ರಸ್ತಾಪ ಮಾಡಿದ್ವಿ. ಇದ್ರ ಜೊತೆಗೆ ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷರು ಕಾರ್ಯದರ್ಶಿ ಓಂ ಪಾಠಕ್, ನಾನು ಕೊನೆಯ ಬರೋ ಹೊನ್ನಾಳಿ ದಾವಣಗೆರೆ ಬೆಂಗಳೂರಿಗೆ ಬರೋ ವಾಪಸ್ ಹೋಗ್ಬಿಟ್ಟೆ, ಅವೆಲ್ಲ ಇದ್ದೀವಿ. ಆ ಸಂದರ್ಭದಲ್ಲಿ ಓಂ ಪಾಠಕ್ ನಮ್ಮನ್ನೇ ಕರೆಸಿಲ್ಲ, ನಾನೇ ಕರೆ ಮಾಡಿದೆ 11:30ಕ್ಕೆ. ಆ್ಯಕ್ಚುಲಿ ಓಂ ಗಡ್ಕರಿನ ಭೇಟಿ ಮಾಡ್ಕೋಬೇಕಾಯ್ತು. ಈ ಮರಿಯಮ್ಮನಹಳ್ಳಿ, ಹರಿಹರ, ಶಿವಮೊಗ್ಗ, ಹೊನ್ನಾಳಿ ಶಿವಮೊಗ್ಗ ರಸ್ತೆ ನಾನು ಹಿಂದೆ ನಿತಿನ್ ಗಡ್ಕರಿನ 5-6 ಬೇರೆ ಭೇಟಿ ಮಾಡಿ ಅವರಿಗೆಲ್ಲವೂ
ವಿಷಯವನ್ನು ಮನವರಿಕೆ ಮಾಡಿಕೊಂಡಿದ್ವಿ. ನಾನು ಅದಕ್ಕೋಸ್ಕರ ನಷ್ಟಗಳಿಂದ ಅರಕೆರೆವರೆಗೂ 4 ಮಾಡಿದ್ವಿ. ಅದು ಒಂದು ಟ್ರಯಲ್. ಇದೇ ರೀತಿ ರಸ್ತೆ ಆಗ್ಬೇಕಂತ ನಾನು ರಾಮಪುರ ಗೋಂಕು ಮಧ್ಯೆ ಸೇತುವೆ, ಬೇರೆ ಬೇರೆ ರಸ್ತೆಗಳು, ಈ ರಸ್ತೆಗೆ ಹಣ ಕೇಳಿದ್ವಿ. ಅದು ಪೆಂಡಿಂಗ್ ಇತ್ತು. ಅದಕ್ಕೋಸ್ಕರ ನಾನು ಗಡ್ಕರಿಯವರ ಸಮಯವನ್ನು ತೆಗೆದುಕೊಂಡಿದ್ದೆ. ಗಡ್ಕರಿಯವರು ಭೇಟಿ ಮಾಡ್ಬೇಕಂತ ಕರೆ ಮಾಡಿದ್ದೆ. ಗಡ್ಕರಿಯವರು ಅವರ ಆಪ್ತ ಸಹಾಯಕ 10:30ಕ್ಕೆ ಬರೋಕ್ಕೆ ಹೇಳಿದರು. ಅವರಿಗೆ ಓಂ ಪಟಕ್ಕೆ ನಾವೇ ಕರೆ ಮಾಡಿದೆ. ಗಡ್ಕರಿಯವರ ಸಮಯವನ್ನು ನಾವು ಅದನ್ನು ಮತ್ತೆ ಇನ್ನೊಂದು ಸರಿ ಗಡ್ಕರಿ ಭೇಟಿ ಆಗ್ತೀವಿ ಅಂತೇಳಿ ಓಂ ಪಟಕ್ಕೆ ಭೇಟಿ ಮಾಡಿ ಇರ್ತಕ್ಕಂಥ ಮಾಹಿತಿಯನ್ನು ಎಲ್ಲವೂ ಕೊಟ್ಟಿದ್ದೀವಿ. ನನಗೆ ಯಾವ ಉಚ್ಚಾಟನೂ ಇಲ್ಲ, ಭಯನೂ ಇಲ್ಲ, ತುಂಗುಗತಿಯೂ ಇಲ್ಲ, ನನ್ನ ಯಾವುದೂ ಇಲ್ಲ. ಅವರೇನು ಕರೆಸಿಲ್ಲ, ನಾವೇ ಹೋಗಿದ್ದು. ದಾವಣಗೆರೆ ಜಿಲ್ಲೆಯಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ, ವಿಜಯೇಂದ್ರ ಬಗ್ಗೆ ಅನಗತ್ಯವಾಗಿ ಟೀಕೆ ಮಾಡಿದ್ರು ಹುಟ್ಟುಹಬ್ಬ ನೆಪದಲ್ಲಿ. ಅವ್ರು ಹುಟ್ಟುಹಬ್ಬ ಮಾಡ್ಕೊಳ್ಳಿ, ಸಂತೋಷ, ಹಿರಿಯರಾದ್ರೆ ಮಾಡ್ಕೊಳ್ಳಿ. ಆದರೆ ಹುಟ್ಟುಹಬ್ಬ ನೆಪದಲ್ಲಿ ಮೈಸೂರಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ದಾವಣಗೆರೆ ಜಿಲ್ಲೆ ಗಂಧ ಗಾಳಿ ಗೊತ್ತಿಲ್ಲ ಟೀಕೆ ಮಾಡಿದ್ರೆ ಅದಕ್ಕೆ ನಾವು ಹೋಗಿದ್ವಿ ಭೇಟಿ ಮಾಡೋಕ್ಕೆ ಅಷ್ಟೇ. ಸರ್, ಯತ್ನಾಳ್ ಬಿಜೆಪಿ ವಾಪಸ್ ಬರ್ತಾರ? ಅದನ್ನು ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ತೀರ್ಮಾನ. ಸರ್, ಈಗ ಇರ್ತಕ್ಕಂಥ ಸರ್ಕಾರ ಅವಧಿ ಪೂರ್ಣಗೊಳಿಸುತ್ತಾ ಅಥವಾ ಸರ್ಕಾರ ಪತನ ಆಗುತ್ತಾ? ಒಂದ್ ಕಡೆ ವಿಜಯಾನಂದ ಕಾಶ್ಯಪ್ನವ್ರು ಹೇಳ್ತಾರೆ 55 ಶಾಸಕರನ್ನ ಬಿಜೆಪಿ ಅವರು ಎದುರಿಸಿ ಬೆದರಿಸಿ ಬಿಜೆಪಿ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ವಿಜಯಾನಂದ ಕಾಶ್ಯಪ್ನವರು ನನಗೆ ಆತ್ಮೀಯ ಸ್ನೇಹಿತರೆ. ಅವರು ಎಲ್ಲೋ ಒಂದು ಕಡೆ ಸರ್ಕಾರ ಮೇಲೆ ಅಪಪ್ರಚಾರಗಳು, ಸರ್ಕಾರ ಅಭಿವೃದ್ಧಿ ಮಾಡಿಲ್ಲ, ಜನ ಶಾಪ ಆಗ್ತಾರೆ, ಜನರ ಮನಸ್ಸನ್ನು ಡೈವರ್ಟ್ ಮಾಡ್ಬೇಕಂತೇಳಿ ಆ ರೀತಿ ಹೇಳ್ತಾರೆ. ಅಷ್ಟೇ ಸುಳ್ಳಿದೆ. ಯಾವ ನೋಡಿ, 55 ಜನ ಸಂಪರ್ಕನೂ ಮಾಡಿಲ್ಲ, 100ಕ್ಕೆ 100 ಸುಳ್ಳು. ಒಂದು ಸರಿ ಸರ್ಕಾರ ಅಧಿಕಾರಕ್ಕೆ ಬಂದರೆ 5 ವರ್ಷ ಇರಲಿ ಅಂತ ನಾವು ಅಪೇಕ್ಷೆ ಪಡ್ತೀವಿ. ಯಾಕಂದರೆ ಜನರ ಮೇಲೆ ಅನಗತ್ಯವಾಗಿ ತೆರಿಗೆ ಇರ್ತೀವಿ. ಮಧ್ಯಂತರ ಚುನಾವಣೆಗಳು ನಮಗೇನು ಆತುರ ಇಲ್ಲ. ಈ ಎಲೆಕ್ಷನ್ ಬರಬೇಕು ಮತ್ತು ವಿಧಾನಸಭೆಗೆ ಹೋಗ್ಬೇಕು, ನಮಗೆ ಆತುರ ಇಲ್ಲ. ಒಂದು ಸರಿ ಜನಾದೇಶ ನಮ್ಮ ವಿರುದ್ಧ ಬಂದರೆ ನಾವು ವೆಯ್ಟ್ ಮಾಡ್ತೀವಿ, ಸಮಯ ಕಾಯ್ತೀವಿ. ಕ್ಷೇತ್ರ ಜನಕ್ಕೆ ಗೊತ್ತಿದೆ, ಈಗ ಕೋವಿಡ್ನಲ್ಲಿ ಕೆಲಸ ಮಾಡಿದ್ದು, ಅಭಿವೃದ್ಧಿ ಮತ್ತೊಂದು. ನಾವು ರಾಜ್ಯದಲ್ಲಿ ವಿಜಯ ನಾಯಕತ್ವ ಚೆನ್ನಾಗಿದೆ, ಅಧಿಕಾರಕ್ಕೆ ಬಂದೇ ಬರ್ತೀವಿ ಮುಂದೆ. ಆದರೆ ಸರ್ಕಾರ ಆಂತರಿಕ ಕಚ್ಚಾದ್ರೆ ಪತನ ಆಗಬಹುದು, ನಾವು ಕೈ ಹಾಕಲ್ಲ. ಡಿಸೆಂಬರ್ ಕ್ರಾಂತಿ ಅಂತಾರೆ, ಸೆಪ್ಟೆಂಬರ್ ಕ್ರಾಂತಿ ಅಂತಾರೆ. ಅಧಿಕಾರ ಶೇರಿಂಗ್ ಮಾಡ್ಕೆ ನಮಗೆ ಭಾಳ ಚೆನ್ನಾಗಿ ಮಾಹಿತಿ ಗೊತ್ತಿದೆ. ಭಾಳಷ್ಟು ಕಾಂಗ್ರೆಸ್ ಸಚಿವರು ಚೆನ್ನಾಗಿದ್ದಾರೆ. ಕುರ್ಚಿ ಕದ ನಡೀತೈತಿ. ಮುಖ್ಯಮಂತ್ರಿಗಳು ಏನೇ ಹೇಳಿ, ಈಗ ಪದೇ ಪದೇ ನಾನೇ 5 ವರ್ಷ ಅಂತ ಯಾಕೆ ಹೇಳ್ತಾರೆ? ಎಲ್ಲ ಒಂದು ಕಡೆ ಶೇಕಿಂಗ್ ಇದೆ, ಪವರ್ ಶೇರಿಂಗ್ ಇದೆ. ಅದು ಅವ್ರ ಪಕ್ಷದ ಆಂತರಿಕ ವಿಚಾರ. ಹಾಗಾಗಿ ಅವರು ಪವರ್ ಶೇರಿಂಗು ಮತ್ತೊಂದು ಅವರು ಆಂತರಿಕ ಕಚ್ಚಾಟ ತೊಡಗಿದ್ದಾರೆ. ಕುರ್ಚಿ ಕದನ ಆಗ್ತದೆ, ಅಭಿವೃದ್ಧಿ ಮರ್ತು ಬಿಡಿದ್ದಾರೆ. ಗಂಡ ಹೆಂಡತಿ ಜಗದಲ್ಲಿ ಕೂಸು ಬಡವಾಯಿತು. ಅವ್ರ ಕಚ್ಚಾಟದಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ, ಭರವಸೆಗಳಿಗೆ ಹಣ ಕೊಡ್ತಲ್ಲ. ರೇವಣ್ಣ ಹೇಳ್ತಾರೆ, ಭರವಸೆ ಸಮಿತಿ ಅಧ್ಯಕ್ಷರು ಏನು ಇವತ್ತೇ ಹಣ ಕೊಡ್ಬೇಕಂತ ಬಂದಾಗ ಕೊಡ್ತೀವಿ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ತೆರಿಗೆ ಸಂಗ್ರಹ ಆದ್ಮೇಲೆ ಕೊಡ್ತೀವಿ, ತಿಂಗಳ ಕೊಡ್ತೀವಿ ಅಂತ ಹೇಳಿದೀವಿ ಅಂತ ಹೇಳ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರಿ ಹೇಳ್ತಾರೆ ಇಲ್ಲ ನಾವು ಪ್ರತಿ ತಿಂಗಳು ಅಮೌಂಟ್ ಕೊಡ್ತಾ ಇದೀವಿ ಅಂತ ಅವ್ರು ಹೇಳ್ತಾರೆ. ಹಣ ಏನಿಲ್ಲ, ಸರ್ಕಾರ ಖಜಾನೆ ಖಾಲಿಯಾಗಿದೆ, ಸರ್ಕಾರ ದಿವಾಳಿಯಾಗಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ. ಅವರ ಶಾಸಕರುಗಳೇ ಬೇಸತ್ತು ಸರ್ಕಾರ ವಿರುದ್ಧ ಬಂಡ ಹೇಳ್ತಾರೆ. ಸರ್ಕಾರ ಪತನ, ಆಂತರಿಕ ಕಚೇರಿ ಸರ್ಕಾರ ಪತನ ಅಂದ್ರೆ ನಾವ್ಯಾರು ಉಳಿಲ್ಲ. ನೀವೇನು ಆಪರೇಷನ್ ಕಮಲ ಪ್ರಯತ್ನ ಅಂತೂ ಇಲ್ವಾ? ಮಾಡಿಲ್ಲ, ಅವಶ್ಯಕತೆನೇ ಇಲ್ಲ. ಸರ್, ನಿಮ್ ರಾಜ್ಯಾಧ್ಯಕ್ಷ ಹೇಳ್ತಾರೆ ಇವತ್ತೇ ಚುನಾವಣೆ ನಡೆದ್ರು 130 ಸೀಟ್ ನಾವು ಗೆಲ್ತೀವಿ ಅಂತ. ಕಾಂಗ್ರೆಸ್ನವ್ರು ಹೇಳ್ತಾರೆ ಮುಂದಿನ 2028ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ. ನೆಕ್ಸ್ಟ್ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ ಸರ್ ರಾಜ್ಯದಲ್ಲಿ? ಕಾಂಗ್ರೆಸ್ನವರಿಗೆ ಚೆನ್ನಾಗಿ ಗೊತ್ತಿದೆ. ಕೊಂಡು ಹೋದ 20 ದಿವಸದಲ್ಲಿ ಊಟಿ ಹೊಡ್ಕೊಂಡು ಹೋಗ್ಬೇಕಂತ ಕಾಯ್ತಿದ್ದಾರೆ. ನಾನು ಮಂತ್ರಿ ಆಗಬೇಕು, ನಾನು ಬೋರ್ಡ್ ಚೇರ್ಮನ್ ಎಲ್ಲ ಕಾಯ್ತಿದ್ದಾರೆ. ಅವ್ರಿಗೆ ಗೊತ್ತಿದೆ. ಆದರೂ ತಿರುಕನ್ನು ಕನಸ್ಕಾಣ್ತಾರೆ. ಆದರೆ ಈ ರಾಜ್ಯದ ಜನರ 6.5 ಕೋಟಿ ಜನರ ಭಾವನೆಗಳು ನಾಡಿ ಮಿಡಿತ. ಮುಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕಂತೇಳಿ ಜನರ ಪಲ್ಸ್ ಇರ್ತಾರೆ, ನಾಡಿ ಮಿಡಿತ. ಅದರ ಆಧಾರ ಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರು ಇವತ್ತೇ ಚುನಾವಣೆ ಆಂತರಿಕ ಆಚಾರದ ಸರ್ಕಾರ ಪತನ ಆದರೆ ಇವತ್ತೇ ಚುನಾವಣೆ 135 ಸೀಟ್ ಬಂದೇ ಬರ್ತೀವಿ ಅಂತ ಹೇಳಿದ್ದಾರೆ ಜನರು ಪಲ್ಸ್. ಸರ್, JDS ರಾಜ್ಯಾಧ್ಯಕ್ಷರಾಗಲಿ ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಎಲ್ಲಿ ಹೋದ್ರೂ ನಾವು ಬಿಜೆಪಿ ಅವ್ರ ಜೊತೆ ಸೇರಿ 140ರಿಂದ 150 ಸೀಟ್ ಬರ್ತೀವಿ ಅಂತ ಭಾಷಣಗಳಾಗಿ ಹೇಳ್ತಾರೆ. ಆದ್ರೆ ನಿಮ್ ಬಿಜೆಪಿ ಅವ್ರು ಯಾರು ಕೂಡ ನಾವು JDS ಜೊತೆಗೆ ಹಿಡ್ಕೊಂಡು ಅಧಿಕಾರಕ್ಕೆ ಬರ್ತೀವಿ ಅಂತ ಒಂದ್ ಸರಿನೂ ಹೇಳಿಲ್ಲ. ಏನ್ ಡಿಫ್ರೆನ್ಸ್? ಮೈತ್ರಿಕೂಟ ಈ ರಚನೆಯಾಗಿದ್ದು ಲೋಕಸಭೆ ಚುನಾವಣೆ ಮಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು ನರೇಂದ್ರ ಮೋದಿಜಿಯವರು, JP ನಡ್ಡಾಜಿಯವರು, ಅಮಿತ್ ಶಾಜಿಯವರು, BL ಸಂತೋಷರು. ಅವ್ರು ರಾಷ್ಟ್ರ ಮಟ್ಟದ ತೀರ್ಮಾನ, ದೇವೇಗೌಡರು, ಕುಮಾರಸ್ವಾಮಿ ಅವ್ರು ಮಾಡ್ತಾರೆ ತೀರ್ಮಾನ ಆಗಿದೆ.
ಈಗ ನಾವು ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಒಟ್ಟಿಗೆ ಹೋದ್ವಿ. ಈಗ ಸಂಘಟನೆ ಅವ್ರ ಪಾರ್ಟಿ ಅವ್ರ ಸಂಘಟನೆ ಮಾಡ್ತಾರೆ, ನಾವು ನಮ್ಮ ಪಾರ್ಟಿ ಸಂಘಟನೆ ಮಾಡ್ತೀವಿ. ರಾಜ್ಯದ ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ 130-40 ಸೀಟ್ ಬರ್ತೀವಿ ಅಂತ ಹೇಳಲೇಬೇಕು. ರಾಜ್ಯದ ಅಧ್ಯಕ್ಷ ಹೇಳಲೇಬೇಕು. ಮೇಲೆ ರಾಷ್ಟ್ರೀಯ ನಾಯಕರು ಒಟ್ಟಾಗಿ ಏನು ಈ ಚುನಾವಣೆ ಮೈತ್ರಿ ಮಾಡ್ಕೊಂಡ್ರೆ ನಾವು ಮತ್ತೆ ಒಟ್ಟಾಗಿ ಹೋಗ್ತೀವಿ. ಅದು ರಾಷ್ಟ್ರೀಯ ನಾಯಕರ ತೀರ್ಮಾನ, ನಮ್ಮ ತೀರ್ಮಾನ ಅಲ್ಲ. ಸರ್, ನಿಮ್ಮನ್ನ ಮತ್ತೆ ಸಿದ್ದೇಶ್ವರ ಬಣದವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರು ಕರೆದು ಎರಡೂ ಬಣಕ್ಕೆ ಬುದ್ಧಿ ಹೇಳಿದ್ರು ಅಂತ ವಿಚಾರ ಬಂತು. ನಿಮ್ಮ ಬಣದವರು ಎಲ್ಲ ಯಾರು ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಇಲ್ಲ. ಆದರೂ ಕೂಡ ಸಿದ್ದೇಶ್ವರ ಬಣದವರು ನಿಮ್ಮ ಮೇಲೆ ದಾಳಿ ಮಾಡ್ತಾನೆ ಇದ್ದಾರೆ. ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಅವರ ಸಂಧಾನ ಸಭೆ ಏನಾಯ್ತು ಸರ್? ಎಲ್ಲ ಮಾಹಿತಿ ಪ್ರಹ್ಲಾದ್ ಜೋಶಿ ಅವರಿಗೆ ಸದನಗಳೆಲ್ಲ ಮಾಹಿತಿ ಇದೆ. ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು ಅವ್ರು ತೀರ್ಮಾನ ಮಾಡ್ತಾರೆ. ಆರೋಪ ಮಾಡ್ತಾರೆ ಅಷ್ಟೇ. ನಾವು ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಒಂದು ಗೌರವ ಕೊಟ್ಟು ನಾವು ಮೌನ ಹೋಗ್ತೀವಿ. ಅವರು ಬಂಡಾಯ ಇದ್ದರೆ ಅದನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಮಾತಾಡೋದು. ಇಲ್ಲಿ ಬಣ ಇಲ್ಲ, ನಾವೆಲ್ಲ BJP, ರೇಣುಕಾಚಾರ್ಯ ಬಣ, ಮತ್ತೊಂದು ಬಣ, ಮೂದೊಂದು ಬಣ ಇಲ್ಲ. ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಜೊತೆಗಿದ್ದೀವಿ. ಸರ್, ಕೊನೆ ಪ್ರಶ್ನೆ. ಒಂದು ವೇಳೆ ರಾಷ್ಟ್ರೀಯ ಅಧ್ಯಕ್ಷರು ಒಂದು ತೀರ್ಮಾನ ತಗೊಂಡು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸಿದ್ರೆ ನಿಮ್ಮ ನಡೆ ಏನಾಗಿರುತ್ತೆ? ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ, ಆಶಾಭಾವನೆ ಇದೆ, ಮುಂದುವರಿತಾರೆ, ವಿಶ್ವಾಸ ನಮಗೆ. ಅಕಸ್ಮಾತ್ ಇಳಿಸಿದ್ರೆ ನಿಮ್ಮ ನಡೆ ಏನು ಸರ್? ನಿಮ್ಮ ಬಣದ ನಡೆ? ಬಣ ಅಲ್ಲ, ಭಾರತೀಯ ಜನತಾ ಪಾರ್ಟಿ. ವಿಜಯೇಂದ್ರ ಅವರು 100 ರಾಜ್ಯದ ಅಧ್ಯಕ್ಷ ಮುಂದುವರಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಸಂಘಟನೆ. ಈ ವಿಜಯೇಂದ್ರ ಅವ್ರ ಬಗ್ಗೆ ಯಾಕೆ ಇಷ್ಟು ವಿರೋಧ ಸರ್? ಅವ್ರನ್ನೇ ಕೇಳಬೇಕು. ಎಲ್ಲೋ ಒಂದು ಕಡೆ ಯಡಿಯೂರಪ್ಪದವ್ರು ಒಳ್ಳೆ ಕೆಲಸ ಮಾಡಿ ಮಾಸ್ ಲೀಡರ್ ಯಡಿಯೂರಪ್ಪ, ಜಾತ್ಯತೀತ ನಾಯಕ, ಒಂದು ಸಮಾಜಕ್ಕೆ ಸೀಮಿತ ಅಲ್ಲ. ಅವ್ರನ್ನೂ ವಿರೋಧ ಮಾಡ್ತಾರೆ. ಈ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಕಿರಿ ವಯಸ್ಸಿನಲ್ಲಿ ಅಧ್ಯಕ್ಷರಾಗಿ ಭಾಳಷ್ಟು ಜನರ ಪ್ರೀತಿ ಪಾತ್ರ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಕೆಲವರು ಸಹಿಸೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಹೀಗೆ ಇದು ರಾಜಕಾರಣ. ಥ್ಯಾಂಕ್ ಯು.